ಇದು ಬಂದ್ಬಿಟ್ಟು ಬಾಂಬ್ ಶೆಲ್ಟರ್ ರೀ. ಮೊದಲಿನ ಕಾಲದಲ್ಲಿ ಏನೇ ಒಂದು ಯುದ್ಧ ನಡೆದಾಗ ಅವಾಗ ಜನ ಹೋಗ್ಬಿಟ್ಟು ಇಲ್ಲಿ ಬಚ್ಚಿಡ್ಕೊತಿದ್ರು. ಇದು ಬಾಂಬ್ ಶೆಲ್ಟರ್ ಎಷ್ಟು ಡೀಪ್ ಆಗಿತ್ತು ಅಂತೇಳಿ ನಿಮ್ಗೆ ಈ ವಿಡಿಯೋನಾಗ ತೋರಿಸ್ತೀನಿ ಬರ್ರಿ. ಹೊರಗಡೆ ಎಕ್ಸ್ಟೀರಿಯರ್ ಮಾತ್ರ ಮಸ್ತ್ ಐತ್ರಿ. ನೋಡ್ರಿ ಒಳಗಡೆ ಏನು ಸಕ್ಕತ್ತಾಗೈತಿ, ಭಾರಿ ಐತಿ ನೋಡ್ರಿ ಒಳಗಡೆ. ಎಷ್ಟಾರು ಡೀಪ್ ಐತಿ. ಮೊದಲಿನ ಕಾಲದಲ್ಲಿ ಯಾವ ಥರ ಮಾಡ್ಯಾರ ಇದು. ಹೊರಗಡೆ ಮಾತ್ರ ಬೆಜ್ಜನ್ ಶೆಕೆ ಐತ್ರಿ, ಯಾಕಂದ್ರೆ ಬಿಸಿಲು ಜಾಸ್ತಿ ಐತಿ. ಬಟ್ ಒಳ ಮಾತ್ರ ಮಸ್ತ್ ತಂಪೈತಿ ನೋಡ್ರಿ. ಇಲ್ಲಿ ಏನೇನೋ ಬರ್ದಾರ ಅವ್ರದ್ದೆಲ್ಲ ಸ್ಟೋರಿ ಅವಾಗಿನ ಕಾಲದಲ್ಲಿ ಏನೇನಾಗಿತ್ತು ಅಂತೇಳಿ. ನೋಡ್ರಿಗ ಹೆಂಗಿತ್ತೀಗ ಅವರೆಲ್ಲ ಬರ್ದಿರೋದು ಅವಾಗಿನ ಕಾಲದಲ್ಲಿ ಇರೋಂಥದ್ದು. ಈ ಸೈಡು ನೋಡ್ರಿ ಎಷ್ಟು ಹಳೇದೈತನೋ ಇವೆಲ್ಲ. ಇದು ನೋಡ್ರಿಗ ಅವಾಗಿನ ಕಾಲದಲ್ಲಿರುವಂಥ ನ್ಯೂಸ್ ಪೇಪರ್ ಇದು. ಇನ್ನು ನೋಡಮ್ಮ ಒಳಗಡೆ ಎಷ್ಟು ಡೀಪ್ ಐತೈತೆ ಅಂತೇಳಿ. ಮೆಟ್ಲು ಸ್ವಲ್ಪ ಹುಷಾರಾಗಿ ನೋಡ್ಕೊತ ಹೋಗ್ಬೇಕ್ರಿ, ಸ್ವಲ್ಪ ದೊಡ್ಡ ದೊಡ್ಡ ಮೆಟ್ಲೆಲ್ಲ. World War II ಟೈಮಲ್ಲಿ ಈ ಬಾಂಬ್ ಶೆಲ್ಟರ್ ಮಾಡಿರೋದ್ರಿ. ಟೋಟಲ್ 1600+ ಬಾಂಬ್ ಶೆಲ್ಟರ್ಸ್ ಅವ್ರ ಈ ಸಿಟಿಯಲ್ಲಿ. ಯಾಕಪ್ಪ ಅಂದ್ರೆ ಈ ಸಿಟಿ ಚೈನಾದಲ್ಲೇ ಫುಲ್ ಸೆಂಟ್ರ್ ಐತ್ರಿ. ಅದಕ್ಕೆ ಅವರಿಗೆ ಈ ಸಿಟಿ ಫುಲ್ ಕವರ್ ಮಾಡ್ಕೋಬೇಕನ್ನೋದು ಟಾರ್ಗೆಟ್ ಇತ್ತು. ಅದಕ್ಕೆ ಇಲ್ಲಿ ಜಾಸ್ತಿ ಅಟ್ಯಾಕ್ ಮಾಡಿದ್ರು ನೋಡ್ರಿ ಆ ಟೈಮಲ್ಲಿ. ಆಮೇಲೆ ಇದು ನೋಡ್ರಿ, ಇದು ಪಾಮ್ ರೀಡಿಂಗ್ ಮಷಿನ್ ರೀ. ಇದು ನಮ್ಮ ಭವಿಷ್ಯ ಬಗ್ಗೆ ಹೇಳದೈತ್ರಿ ಅಂಥ ಮಷಿನ್ ಇದು. ಎಷ್ಟು ಭಾರಿ ನೋಡ್ರಿ. ಆಮೇಲೆ ಈಗ ವಾಲ್ ಮೇಲೆಲ್ಲ ಈ ಥರ ಫೋಟೋಸ್ ಅವ ನೋಡ್ರಿ. ಮೊದಲಿನ ಕಾಲದಲ್ಲಿ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅಂತೇಳಿ. ಇಲ್ಲಿ ಎಷ್ಟೋ ಜನ ಟೂರಿಸ್ಟ್ ಬರ್ತಾರೆ ಈ ಪ್ಲೇಸ್ ಎಲ್ಲ ನೋಡೋಕೆ. ಬಂದಿರೋರಿಗೆಲ್ಲ ಅರ್ಥ ಆಗಲಿ ಅಂತೇಳಿ ಈ ಥರ ಎಲ್ಲ ಹಿಸ್ಟ್ರಿ ಬಗ್ಗೆ ಫೋಟೋಸ್ ಮಾಡಿ ವಾಲ್ ಮೇಲೆಲ್ಲ ಹಾಕಿರ್ತಾರೆ ನೋಡ್ರಿ. ಎಷ್ಟು ಭಾರಿ ಐತೆ ನೋಡ್ರಿ ಈ ಪ್ಲೇಸು. ಆಮೇಲೆ ಎಷ್ಟೋ ಜನ ಹೆಂಗಿರೋ ಪೀಪಲು ಬರ್ತಿರ್ತಾರಲ್ರಿ, ಅವ್ರು ಬಂದಿರೋರಿಗೆಲ್ಲ ಈ ಥರ ಇಷ್ಟ ಆಗಲಿ ಅಂತೇಳಿ ಫುಲ್ ಮಾಡರ್ನ್ ಸ್ಟೈಲಲ್ಲೆಲ್ಲ ಡೆಕೋರೇಟ್ ಮಾಡ್ಯಾರ. ಹಾಗೆ ಅವ್ರ ಹಿಸ್ಟ್ರಿ ಬಗ್ಗೆ ಏನಾರು ಒಂದು ಬಾಯ್ ಮಾಡದಿದ್ದರೂ ಸಹಿತ ಈ ಥರ ವಸ್ತುಗಳು ಇರ್ತಾವೆ. ಮತ್ತು ಹಾಗೆ ವಾಲ್ ಆರ್ಟ್ರು ಸಹಿತ ನೋಡ್ರಿ ಎಷ್ಟು ಚೆನ್ನಾಗೈತಿ. ಇಲ್ಲಿ ಮೆಟ್ಲು ಸಹಿತ ಅಷ್ಟೇ ಜಾಸ್ತಿ ಇರ್ತೈತೆ, ಯಾಕಂದ್ರೆ ಇದು ಬೆಟ್ಟದಲ್ಲಿ ಐತಲ್ರಿ ಅದಕ್ಕೆ. ಇಲ್ಲಿ ನೋಡ್ರಿ ಅವ್ರ ಹಿಸ್ಟ್ರಿ ಬಗ್ಗೆ ಫೈಟ್ ಮಾಡಿರೋದು ಸಹಿತ ವಾಲ್ ಆರ್ಟ್ ಎಷ್ಟು ಮಾಡಿ ಹಾಕ್ಯಾರ. ಇದನ್ನು ಸಹಿತ ನೋಡ್ರಿ, ಇದು ವಾಲ್ ಆರ್ಟ್ ನೋಡ್ರಿ ಎಷ್ಟು ಡೀಟೇಲಿಂಗ್ ಐತೆ ನೋಡ್ರಿ. ಇದು ಅವಾಗಿನ ಕಾಲದಲ್ಲಿ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇತ್ತು, ಅವ್ರ ಮನೆ ಬಿಲ್ಡಿಂಗ್ಸ್ ಎಲ್ಲ ಇರುತ್ತಲ್ರಿ, ಅದನ್ನು ಸಹಿತ ಎಷ್ಟು ಚೆನ್ನಾಗಿ ಡೀಟೇಲ್ ಮಾಡಿ ಹಾಕಿದಾರೆ ನೋಡ್ರಿ. ಇಲ್ಲೇನೋ ಒಂದು ಗುಹೆ ಇದ್ದಂಗೆ ಐತಲ್ರಿ, ಒಳಗಡೆ ಎಷ್ಟು ಕತ್ಲೈತ್ರಿ. ನಾ ಏನಾರು ಒಳಗಡೆ ಹೋಗಿ ಮತ್ತೆ ಹೊರಗೆ ಬರಲಿಲ್ಲ ಅಂದ್ರೆ ಏನು ಮಾಡ್ಲು ಮಾರೆ, ಆ ಕಡೆ ಹೋಗೋದೇ ಬೇಡ. ಇಲ್ಲೇನೋ ಒಂದು ಬಾಗಿಲು ಐತಿ, ಈ ಬಾಗಿಲು ಸಹಿತ ಫುಲ್ ಕೆಬ್ಬನದ ಬಾಗಿಲು. ಇಲ್ಲಿ ಯಾರಿಗೂ ಒಳಗೆ ಹೋಗಿ ಬಿಡಲ್ಲ ಅನ್ಸುತ್ತಾ, ಫುಲ್ ಕ್ಲೋಸ್ ಮಾಡ್ಯಾರ. ಸ್ಟೆಪ್ಸು ಸಹಿತ ಬೆಜ್ಜನವ ನೋಡ್ರಿ. ಇಲ್ಲಿ ಹಂಗೆ ವಯಸ್ಸಾದ್ರು ಸಹಿತ ಅಲ್ಲಿ ಕೂತ್ಕೊಂಡಾರ, ಯಾಕಂದ್ರೆ ಹೊರಗಡೆ ಭಾಳ ಬಿಸಿಲು ಐತಲ್ಲ, ಶೆಕೆ ಐತಿ. ಅದಕ್ಕೆ ಇಲ್ಲಿ ಒಳಗಡೆ ಕೂಲ್ ಇರ್ತೈತಿ, ಅದಕ್ಕೆ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಾಗ ಹೊರಗೆ ಬಂದೆ ಫುಲ್ ಶೆಕೆ ಅಂದ್ರೆ ಶೆಕೆ. ವ್ಯೂ ಮಾತ್ರ ನೋಡೋಕೆ ಮಸ್ತ್ ಐತಿ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವ. ಇಲ್ಲಿ ಹಂಗೆ ರಿವರು ಐತಿ. ಇಲ್ಲಿ ನೋಡಿದ್ರೆ ಎದುರುಗಡೆ ಬೆಟ್ಟ, ಈ ಬೆಟ್ಟದ ಮೇಲೂ ಸಹಿತ ಫುಲ್ ಬಿಲ್ಡಿಂಗ್ಸ್ ಅಂದ್ರೆ ಬಿಲ್ಡಿಂಗ್ಸ್ ಅವ. ಇಲ್ಲಿ ನೋಡಿದ್ರೆ ಈ ಬಾಂಬ್ ಶೆಲ್ಟರ್ ಒಳಗಡೆನೂ ಸಹಿತ ಮಸ್ತ್ ಕೂಲ್. ಎದುರುಗಡೆ ನೋಡಿದ್ರೆ ಸಖತ್ತಾಗಿರೋ ವ್ಯೂ.